ಹಲೋ ಫ್ರೆಂಡ್ಸ್, ಈಗ ನೀವು ನೋಡ್ತಾ ಇದ್ದೀರಲ್ಲ, ಇದು ಬಂದು ಹುಂಚೆ ಗಿಡ. ಇದು ಹುಂಚೆಕಾಯಿ ಗಿಡ ಅಂತ ಹೇಳ್ತಾರಲ್ಲ, ಹುಂಚೆಕಾಯಿ ಗಿಡನ ಅದರಲ್ಲಿ ಇರೋಂಥ ಎಳೆ ಒಂದು ಎಲೆನ ನಾನು ಹರ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಇರುತ್ತೆ ಗಿಡದಲ್ಲಿ. ನಾನು ಹತ್ತಿರದಿಂದ ತೋರಿಸ್ತಾ ಇದ್ದೀನಿ. ಎಳೆಯದಾಗಿರುವಂಥ ಎಲೆ ಇದು. ಇದ್ರ ಹೆಸರು ಬಂದು ನಾರ್ತ್ ಕರ್ನಾಟಕ ಕಡೆ ಸ್ಪೆಷಲಾಗಿ ಏನಂದರೆ ಈ ಚಿಗುರು ಅಂತ ಹೇಳ್ತಾರೆ. ಇದು ಚಿಗುರು ಈ ಥರ ಇರುತ್ತೆ. ಅದನ್ನೆಲ್ಲ ಚೆನ್ನಾಗಿ ಹರ್ಕೊಂಡು ನೋಡಿ, ಈ ಥರ ಇರುತ್ತೆ. ನಾನು ಹರ್ಕೊಂಡು ಒಂದು ಬೌಲ್ನಲ್ಲಿ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಕಾಟನ್ ಬಟ್ಟೆಯಲ್ಲಿ ಹಾಕ್ಕೊಂಡು ನನ್ನ ಮನೆಗೆ ತೊಗೊಂಬಂದಿದ್ದೀನಿ. ನೋಡಿ, ಈ ಥರ ಇರುತ್ತೆ. ಇದು ಬಂದು ಹುಳಿಯಾಗಿರುತ್ತೆ. ಇದ್ರ ಎಲೆ ಹುಳಿ ಇರುತ್ತೆ. ಇದು ನಾವು ಚಿಕ್ಕವರಿದ್ದಾಗ, ಮಕ್ಕಳಿದ್ದಾಗ ತುಂಬಾ ತಿಂತಾರೆ. ಇದ್ರ ಜೊತೆಗೆ ಉಪ್ಪು ಜೀರಿಗೆ ಹಾಕ್ಕೊಂಡು ಕೂಡ ತಿಂತಾರೆ, ಕುಟ್ಟಿ ತಿಂತಾರೆ. ನಾನು ಈ ದಿನ ಬೇಳೆ ಸಾರು ಮಾಡ್ತಾಯಿದ್ದೀನಿ. ತುಂಬಾ ಒಳ್ಳೆಯದಿದೆ ಆರೋಗ್ಯಕ್ಕೆ. ಇದರಲ್ಲಿ ಏನಾದರೂ ದಪ್ಪನ ಎಲೆ ಇದ್ದರೆ ತೆಕ್ಕೊಳ್ಳೋಣ, ಇಲ್ಲಾಂದರೆ ಎಳೆಯಾಗಿ ಇರುವಂಥ ಎಲೆನ ಹಾಗೆ ನಾನು ನೀರಿನಲ್ಲಿ ತೊಳ್ಕೊಳ್ಳೋಣ. ನೆಕ್ಸ್ಟು ಇದರಲ್ಲಿ ಹೂವು ಇರುತ್ತೆ. ಇದಕ್ಕೆ ಹೂವು, ಈ ಥರದ ಹೂವು ಇರುತ್ತೆ. ಇದು ಹಾಗೆ ತಿನ್ಬೋದು. ನೆಕ್ಸ್ಟ್ ಇದು ಈ ಒಂದು ಬೇಳೆ ಇರುತ್ತಲ್ಲ, ಈ ಬೇಳೆ ಸಾರು ಈ ಟ್ರೆಡಿಷ್ನಲ್ ಫುಡ್ ಅಂತಲೇ ಹೇಳ್ಬೋದು. ಇದಕ್ಕೆ ನಾವು ಸ್ವಲ್ಪ ಒಗ್ಗರಣೆ ಹಾಕೋಣ. ಇದು ಅನ್ನದ ಜೊತೆಗೆ ಆಗಿರ್ಬೋದು, ರೊಟ್ಟಿ ಜೊತೆಗೆ, ಜೋಳದ ರೊಟ್ಟಿ ಜೊತೆಗೆ ಇದು ತುಂಬಾ ಚೆನ್ನಾಗಿರುತ್ತೆ. ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದಂತಲೇ ಹೇಳ್ಬೋದು. ಈ ಒಂದು ಚಿಗುರು ಬೇಳೆ ಅಥವಾ ನೀವು ಚಿಗುರು ಬೇಳೆ ಸಾರು ಅಂತ ಹೇಳ್ತಾರೆ. ಈಗ ನೀರಿನಲ್ಲಿ ಈ ಒಂದು ಚಿಗುರು ಇದೆಯಲ್ಲ, ನೀರಿನಲ್ಲಿ ತೊಳ್ಕೊಳ್ಳೋಣ. ಇದು ಎಳೆಯದಾಗಿರುವಂಥ ಎಲೆ. ಇದು ಅದಕ್ಕೆ ಚಿಗುರು ಅಂತ ಹೇಳ್ತಾರೆ. ಈ ಹಸಿಮೆಣ್ಸಿನ್ಕಾಯಿ ನಾನು ಒಂದು 5ರಿಂದ 6 ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಇದು ಸ್ವಲ್ಪ ಖಾರ ಜಾಸ್ತಿ ಬೇಕು, ಯಾಕಂದರೆ ಇದು ಹುಳಿಯಾಗಿರುತ್ತಲ್ಲ, ಹಾಗಾಗಿ ಖಾರ ಜಾಸ್ತಿ ಬೇಕು. ಇದು ಹುಳಿ ಕಡಿಮೆ ಮಾಡ್ಬೇಕಂದ್ರೆ ಬದನೆಕಾಯಿ ಹಾಕ್ತಾಯಿದ್ದೀನಿ. 1 ಅಥವಾ 2 ಬದನೆಕಾಯಿ ಹಾಕ್ಕೊಳ್ಬೋದು. ಹುಳಿ ಜಾಸ್ತಿ ಇದ್ದರೆ 2 ಹಾಕ್ಕೊಳ್ಳಿ, ಹುಳಿ ಕಡಿಮೆ ಇದ್ದರೆ 1 ಬದನೆಕಾಯಿ ಹಾಕ್ಕೊಳ್ಳಿ. ನಾನು ಈ ಥರ ದಪ್ಪವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನೀರು ಹಾಕೋಣ, ಇಲ್ಲಾಂದರೆ ಇದು ಬದನೆಕಾಯಿ ಕಪ್ಪಾಗುತ್ತೆ. ಹಾಗಾಗಿ ನೀರು ಹಾಕಿ ಎತ್ತಿಟ್ಕೊಳ್ಳೋಣ ಸ್ವಲ್ಪ ಹೊತ್ತು. ನೆಕ್ಸ್ಟ್ ಈಗ ನಾನು 1 ಕಪ್ ಬೇಳೆ, ಇದು ಮನೆಯಲ್ಲಿ ಮಾಡಿರುವಂಥ ಬೇಳೆ, ಇದು ಅನ್ಪಾಲಿಶ್ಡ್ ಬೇಳೆ. ಇದು ನೀರಿನಲ್ಲಿ ತೊಳೆದಿಟ್ಕೊಂಡಿದ್ದೀನಿ. 1 ಕಪ್ ಬೇಳೆಗೆ ನಾನು 3 ಕಪ್ ನೀರು ಹಾಕ್ತಾಯಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಅರಿಶಿಣದ ಪುಡಿ ಹಾಗೆ ಎಣ್ಣೆ ಹಾಕ್ಕೊಂಡು ಒಂದು 2 ವಿಜಿಲ್ ಹಾಕೋಣ ಹಾಗೆ ಸಪ್ರೇಟಾಗಿ. ಇಲ್ಲಾಂದರೆ ಇದ್ರ ಜೊತೆಗೆ ನಾವು ಚಿಗುರು ಹಾಕ್ಕೊಂಡ್ರೆ ಅದು ಚಿಗುರು ಹುಳಿ ಇರೋದ್ರಿಂದ ಬೇಳೆ ಕುದಿಯಲ್ಲ. ಹಾಗಾಗಿ ನಾನು ಸಪ್ರೇಟಾಗಿ ಕುದಿಸ್ತಾ ಇದ್ದೀನಿ, ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ, ಚೆನ್ನಾಗೀಗ ಬೆಂದಿದೆ ಬೇಳೆ. ನೆಕ್ಸ್ಟ್ ನಾನು ಏನು ತೊಳೆದಿಟ್ಕೊಂಡಿದ್ದೀನಲ್ಲ ಆ ಚಿಗುರನ್ನ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ ನೀವು ಖಾರ ಎಷ್ಟು ನೋಡಿ ಹಾಕ್ಕೊಳ್ಬೋದು. ಅರಿಶಿಣದ ಪುಡಿ, ಮಸಾಲ ಪುಡಿ, ಸ್ವಲ್ಪ ಜೀರಿಗೆ, ಹಾಗೆ ಈ ಬೆಳ್ಳುಳ್ಳಿ ಇರುತ್ತಲ್ಲ, ಒಂದು 10ರಿಂದ 12 ಬೆಳ್ಳುಳ್ಳಿನ ಜಜ್ಜಿಕೊಂಡಿದ್ದೀನಿ. ಸ್ವಲ್ಪ ಜಜ್ಜಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ನಾನೇನು ಬದನೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಆ ಬದನೆಕಾಯಿ ಹಾಕ್ಕೊಂಡು ಹಾಗೆ ಬೇಯಿಸ್ಕೊಳ್ಬೋದು. ಒಂದು 5ರಿಂದ 10 ನಿಮಿಷ ಹಾಗೆ ಸ್ವಲ್ಪ ನೀರು ಆ್ಯಡ್ ಮಾಡಿ ಹಾಗೆ ಬೇಯಿಸ್ಕೊಳ್ಬೋದು. ಇಲ್ಲಾಂದರೆ ಲಿಡ್ ಮುಚ್ಚಿ 1 ವಿಜಿಲ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಚೆನ್ನಾಗೀಗ ನಾನು ಹಾಗೆ ಬೇಯಿಸ್ಕೊಂಡಿದ್ದೀನಿ ಒಂದು 5 ನಿಮಿಷ. ಚೆನ್ನಾಗೀಗ ಬೆಂದಿದೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಹೊತ್ತು ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಸ್ಮ್ಯಾಶ್ ಮಾಡ್ಕೊಂಡ್ರೆ ಈ ಒಂದು ಬೇಳೆ ರೆಡಿ ಆದಂಗೆ ಅಂತಲೇ ಅರ್ಥ. ಇದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕ್ಕೊಳ್ಳೋಣ, ತುಪ್ಪ ಅಥವಾ ಎಣ್ಣೆಯಿಂದ ಒಗ್ಗರಣೆ ಹಾಕ್ಕೊಳ್ಳೋಣ. ಈಗ ನೀವು ನೋಡಿದ್ರಲ್ಲ, ಈ ಒಂದು ಚಿಗುರು ಬೇಳೆ ರೆಡಿಯಾಗಿದೆ. ಹಾಗೆ ಫ್ರೆಂಡ್ಸ್, ನನ್ನ ಒಂದು ರೆಸಿಪಿ ಇಷ್ಟ ಆದರೆ ನೀವು ಕೂಡ ಮನೆಯಲ್ಲಿ ಮಾಡಿಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.